ತಾವು ಈ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಬಂಗಾರಪ್ಪಾಜಿಯವರು ಭದ್ರಾವತಿ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತೇಳಿ. ನಾನು ಈಗಾಗಲೇ ಅನೇಕ ಬಾರಿ ಹಲವಾರು ವಿಡಿಯೋಗಳನ್ನು ಮಾಡಿ ಬಂಗಾರಪ್ಪಾಜಿಯವರು ಈ ರಾಜ್ಯಕ್ಕೆ, ನಮ್ಮ ಶಿವಮೊಗ್ಗ ಜಿಲ್ಲೆಗೆ, ಭದ್ರಾವತಿ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ. ಆಶ್ರಯ ಯೋಜನೆಯ ಮೂಲಕ ಸಾವಿರಾರು ಮನೆಗಳನ್ನು ನಮ್ಮ ಭದ್ರಾವತಿ ತಾಲೂಕಿನಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮ ಕಣ್ಮುಂದೆನೇ ಇದೆ. ಅನೇಕ ಗ್ರಾಮಗಳಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಸಹಾಯವನ್ನು ಮಾಡಿ ಆರಾಧನಾ ಯೋಜನೆ ಮೂಲಕ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಇರಬಹುದು. ಬಹಳ ಮುಖ್ಯವಾಗಿ ನಮ್ಮ ರೈತರುಗಳಿಗೆ 10 HP ಮೋಟರಿಗೆ ಉಚಿತವಾದಂಥ ವಿದ್ಯುತ್ತನ್ನು ಕೊಟ್ಟು ಒಂದು ಕ್ರಾಂತಿಕಾರಕ ಯೋಜನೆಯನ್ನು ತಂದಂಥ ಕೀರ್ತಿ ಬಂಗಾರಪ್ಪಾಜಿಯವರಿಗೆ ಸಲ್ತದೆ. ಆದರೆ ನಮ್ಮ ಭದ್ರಾವತಿ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗಿಂತ ಜೊತೆಯಲ್ಲಿ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಅವರು ಮಾಡಿದಂಥ ಕಾಯಕಲ್ಪ, ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಅವರ ಕೊಡುಗೆ ಇದೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಈಗ ಏನು ಹಾಲಿ ಶಾಸಕರು ಹಾಗೂ ಕ್ರೆಡಿಲ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂಗಮೇಶ್ವರರವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು ಬಂಗಾರಪ್ಪಾಜಿಯವರು. 4 ಬಾರಿ ಈ ಕ್ಷೇತ್ರವನ್ನು ಶ್ರೀ ಸಂಗಮೇಶ್ವರವರು ಪ್ರತಿನಿಧಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಒಂದು ಉದಯೋನ್ಮುಖ ಯುವ ನಾಯಕನಾಗಿ ಅವರು ಇಡೀ ಕ್ಷೇತ್ರಾದ್ಯಂತ ಸಂಚರಿಸ್ತಾ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದನ್ನು ಗುರುತಿಸಿ ಅವರಲ್ಲಿರ್ತಕ್ಕಂಥ ಒಂದು ರಾಜಕೀಯ ಚಾಕಚಕ್ಯತೆಯನ್ನು ಗಮನಿಸಿ ಅವ್ರನ್ನ ಮೊದಲ ಬಾರಿಗೆ ಟಿಕೆಟನ್ನು ಕೊಟ್ಟು ಇಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ಬಂಗಾರಪ್ಪಾಜಿಯವರು. ನೋಡಿ, ನಮ್ಮ ಮಾನ್ಯ ಶ್ರೀ ಸಂಗಮೇಶ್ವರವರು ಅನೇಕ ಅಭಿವೃದ್ಧಿ ಕೆಲಸವನ್ನು 4 ಬಾರಿ ಈ ಕ್ಷೇತ್ರ ಪ್ರತಿನಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಈ ಭದ್ರಾವತಿ ಕ್ಷೇತ್ರಕ್ಕೆ ಬೇಕಾಗಿದ್ದು ಶಾಂತಿ ಬೇಕಾಗಿತ್ತು. ಅಂಥ ಒಂದು ಶಾಂತಿಯನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಂಥವರು ಸಂಗಮೇಶ್ವರವರು. ಅದಕ್ಕಿಂತ ಮುಂಚೆ ನೀವು ಶಿವಮೊಗ್ಗದಲ್ಲಿ ಒಂದು ಬೆಂಕಿ ಕಡ್ಡಿಯನ್ನು ಗೀರಿದ್ರೆ ನಮ್ಮ ಭದ್ರಾವತಿಯಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತಾ ಇತ್ತು. ಆ ರೀತಿಯ ಒಂದು ಬಹಳ ಸೂಕ್ಷ್ಮ ಪ್ರದೇಶ ಆಗಿತ್ತು. ಈಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕುವಂಥ ಒಂದು ಸ್ಥಿತಿಯನ್ನು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದಂಥವರು ಮಾನ್ಯ ಶ್ರೀ ಸಂಗಮೇಶ್ವರವರು. ನಮಗೆ ಇಂಥ ಒಬ್ಬ ಶಾಂತಿಪ್ರಿಯ ಶಾಸಕರನ್ನು ಈ ಕ್ಷೇತ್ರಕ್ಕೆ ಕೊಟ್ಟಂಥ ಬಂಗಾರಪ್ಪಾಜಿಯವರನ್ನು ಈ ಸಂದರ್ಭದಲ್ಲಿ ಒಂದು ಮರೆಯಲಾರದಂಥ ಮಾಣಿಕ್ಯವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಂಥ ಬಂಗಾರಪ್ಪಾಜಿಯವರನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ಮರಿಸಬೇಕಾಗ್ತದೆ, ನೆನಪಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮಗೆ ಇಂಥ ಒಬ್ಬ ಸಜ್ಜನ ರಾಜಕಾರಣಿಯನ್ನು, ಶಾಂತಿಪ್ರಿಯ ರಾಜಕಾರಣಿಯನ್ನು ನಮ್ಮ ಭದ್ರಾವತಿ ಕ್ಷೇತ್ರಕ್ಕೆ ಕೊಟ್ಟಂಥ ಬಂಗಾರಪ್ಪಾಜಿಯವರ ಋಣವನ್ನು ನಾವು ತೀರಿಸಬೇಕು ಅಂತಂದರೆ ಅವರ ಮಗಳು, ಅವರ ಸುಪುತ್ರಿ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ರವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬರುವ 7ನೇ ತಾರೀಕು ಚುನಾವಣೆ ನಡೆಯಲಿದೆ. ಅವರ ಕ್ರಮ ಸಂಖ್ಯೆ 1ರ ಹಸ್ತದ ಗುರುತಿಗೆ ಅವರಿಗೆ ಮತವನ್ನು ಕೊಡುವುದರ ಮೂಲಕ ಬಂಗಾರಪ್ಪಾಜಿಯವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಭದ್ರಾವತಿ ಕ್ಷೇತ್ರದ ಮತದಾರರು, ನೀವೆಲ್ಲರೂ ಸೇರಿ ಅದನ್ನು ಮಾಡಬೇಕಾಗ್ತದೆ ಅಲ್ವಾ ಸ್ನೇಹಿತರೆ?